हरे राम। आपदां अपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम्। ವಸಂತ ಋತುಗಳಲ್ಲಿ ಮೊದಲನೆಯದು ಅದು ಚೈತ್ರ ಮಾಸಗಳಲ್ಲಿ ಮೊದಲನೆಯದು ಅದು ಶುಕ್ಲ ಪಕ್ಷ, ಎರಡು ಪಕ್ಷಗಳಲ್ಲಿ ಮೊದಲನೇ ಪಕ್ಷ ಅದು ನವಮಿ ತಿಥಿ, ಅಷ್ಟಮಿ ಸರಿಯಾಗಿ ಮಧ್ಯ ಬರುವಂಥದ್ದು. ಶುಕ್ಲ ಪಕ್ಷದ ನಡುಮಧ್ಯ ಅಂದ್ರೆ ಯಾವುದರ ಪಕ್ಷದ ಮಧ್ಯಭಾಗ ಅಂದ್ರೆ ಅಷ್ಟಮಿ. ಆ ಮಧ್ಯಭಾಗವನ್ನು ದಾಟಿ ಬೆಳವಣಿಗೆ ಹುಣ್ಣಿಮೆ ಕಡೆಗೆ ಮುಂದುವರೆದಿರ್ತಕ್ಕಂಥ ಸಂದರ್ಭ ನವಮಿ ಅಂತಂದ್ರೆ, ನವಮಿಯಲ್ಲಿ ನಡು ಮಧ್ಯಾಹ್ನ ಕರ್ಕಲಗ್ನ ಪೂರ್ವ ದಿನದಲ್ಲಿ ಉದಯಾಗ್ತಾ ಇದ್ದಾಗ ಪ್ರಭು ಶ್ರೀರಾಮಚಂದ್ರನ ಅವತಾರವಾಗಿರುವಂಥದ್ದು. ಅದೇ ಮುಹೂರ್ತ, ಅದೇ ಸಮಯ ಹೀಗಿದೆ. ಪುನರ್ವಸು ನಕ್ಷತ್ರ, ದೇವಮಾತೆ ಅದಿತಿಯನ್ನೇ ದೇವತೆಯಾಗಿ ಹೊಂದಿರತಕ್ಕಂಥ ಪುನರ್ವಸು ನಕ್ಷತ್ರ, ಜೋಡಿ ನಕ್ಷತ್ರ ಅದು. ಆ ನಕ್ಷತ್ರದ ರೇಖೆಯಲ್ಲಿ ಚಂದ್ರನಿದ್ದಾಗ ಈ ಒಂದು ಮಹಾಘಟನೆ ತ್ರೇತಾಯುಗದಲ್ಲಿ ಸಂಭವಿಸಿತು. ಅದ್ರ ಪ್ರತಿ ವರ್ಷವೂ ಕೂಡ ಆ ದಿನ ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ, ನವಮಿ, ನಡು ಮಧ್ಯಾಹ್ನ ಬಂತು ಅಂದ್ರೆ ಅದು ರಾಮಾವತರಣದ ಒಂದು ಪ್ರಸಕ್ತಿ ಇದೆ. ಅಲ್ಲಿ ತ್ರೇತಾಯುಗದಲ್ಲಿ ರಾಮಾವತಾರ ಮನುಷ್ಯ ರೂಪದಲ್ಲಿ ಆಗಿದ್ದು ಹೋದಾದ್ರೂ ಈಗಲೂ ಕೂಡ ನಮ್ಮ ಹೃದಯದಲ್ಲಿ, ನಮ್ಮ ಅಂತರಂಗದಲ್ಲಿ, ನಮ್ಮ ಪ್ರಕೃತಿಯಲ್ಲಿ ರಾಮಾವತಾರ ಆಗುವಂತ ಒಂದು ಶುಭ ಸಂದರ್ಭ ಇದು. ಈ ಸಮಯದಲ್ಲಿ ಪ್ರತಿ ವರ್ಷವೂ ಕೂಡ ಶರಾವತಿ ತೀರದ ರಾಮಚಂದ್ರಾಪುರ ಮಠದಲ್ಲಿ ರಥೋತ್ಸವ ಅದಕ್ಕೆ ಸಂಪನ್ನವಾಗಲಿಕ್ಕಿದೆ. ದೇವರು ರಥವನ್ನು ಏರಿದ್ದಾನೆ. ಪ್ರಭು ಶ್ರೀರಾಮಚಂದ್ರ ರಥವನ್ನು ಏರಿದ್ದಾನೆ. ಪ್ರಭು ಶ್ರೀರಾಮಚಂದ್ರ ರಥವನ್ನು ಏರಿದ್ದನ್ನು ಯಾರು ನೋಡ್ತಾರೋ ಅವರು ಜೀವನದಲ್ಲಿ ಕೂಡ ಏರ್ತಾರೆ. ಏಳಿಗೆ ಬೇಕಾದ್ರೆ ದೇವರು ರಥ ಏರಿದ್ದನ್ನು ನೋಡಬೇಕು. ಹಾಗೆ ಇದೇ ಸಮಯದಲ್ಲಿ ಸ್ವರ್ಣ ವೃಷ್ಟಿ ಆಗ್ತದೆ. ನಾವು ಕಳೆದ ಬಾರಿ ನಿಮಗೆ ಅದನ್ನು ನೆನಪಿಸಿದ್ದು, ಸ್ವರ್ಣ ವೃಷ್ಟಿ ಎಂದು ಬೇರೆ ಏನೂ ಅಲ್ಲ, ಅದು ಸೀತಾ ಲಕ್ಷ್ಮಿಯ ಅನುಗ್ರಹ. ಅದು ರಾಮದೇವರು ರಥವನ್ನು ಏರ್ತಾರೆ, ಅದು ಏರಿಕೆ ಅದು. ಹಾಗೆ ಸೀತಾ ಲಕ್ಷ್ಮಿ ರಾಮದೇವರ ಸನ್ನಿಧಿಯಿಂದ ಇಳಿದು ಬರ್ತಾಳೆ, ಭಕ್ತರ ಕಡೆಗೆ ಇಳಿದು ಬರ್ತಾಳೆ ಸ್ವರ್ಣ ವೃಷ್ಟಿಯ ರೂಪದಲ್ಲಿ. ಯಾರು ಆ ಕಾಲದಲ್ಲಿ ಭಾಗಿಯಾಗ್ತಾರೋ ಅವರ ಬದುಕಿನಲ್ಲೂ ಕೂಡ ಲಕ್ಷ್ಮಿ ಇಳಿದು ಬರ್ತಾಳೆ. ಅವರ ಜೀವನಕ್ಕೆ ಲಕ್ಷ್ಮಿಯ ಶುಭಾಗಮನ, ಸ್ವರ್ಣವೃಷ್ಟಿ ಅವರ ಜೀವನದಲ್ಲಿ ಆಗ್ತದೆ. ಅದು ಇದನ್ನೆಲ್ಲ ಸರಿಯಾಗಿ ನಾವು ಮಾಡಬೇಕು. ಈಗ ದೇವರ ರಥ ಏರಿದ ನೋಡಬೇಕು ಅಂದ್ರೆ ನೋಡುವಂತೆ ನೋಡಬೇಕು, ಭಾವ ತುಂಬಿ ನೋಡಬೇಕು, ಆತ್ಮವೇ ನೋಡುವಂತೆ, ಅಂತರಂಗವೇ ನೋಡುವಂತೆ ನೋಡಿದಾಗ ಈ ಫಲಗಳು ಬರುವಂಥದ್ದು. ನಾವು ಇಲ್ಲಿ ಪೇಟೆಗೆ ಹೋಗುವಾಗ ಆ ಕಡೆ ಈ ಕಡೆ ಅಂಗಡಿ ನೋಡಿದ ಹಾಗೆ ನಾವು ರಥವನ್ನು ನೋಡಿದ್ರೆ ಈ ಫಲ ಬರಬೇಕು ಅಂತಿಲ್ಲ, ಕಿಂಚಿತ್ ಫಲ ಬರ್ಬೋದು, ಪೂರ್ಣ ಫಲ ಬರಬೇಕು ಅಂತಿಲ್ಲ. ಹಾಗೆ ಹೃದಯವೇ ಬಾಯಿಗೆ ಬಂದಂತೆ ಮಾತನಾಡಿದ ಅಂತ ಹೇಳುವ ಹಾಗೆ ಹೃದಯವೇ ಕಣ್ಣಿಗೆ ಬಂದಂತೆ ಯಾರು ನೋಡ್ತಾನೋ ಅವನಿಗೆ ಅತಿಶಯವಾದ ಶ್ರೇಯಸ್ಸಾಗ್ತದೆ. ಐಹಿಕ ಶ್ರೇಯಸ್ಸು ಮಾತ್ರ ಅಲ್ಲ, ಇಲ್ಲಿ ಐಹಿಕ ಜೀವನದಲ್ಲಿ ಏರುವುದು ಮಾತ್ರ ಅಲ್ಲ, ಅವನು ಪರಮ ಪದವಿಯನ್ನೇ ಏರ್ತಾನೆ. ರಾಮಾವತಾರದ ಕೊನೆಯಲ್ಲಿ ಎಲ್ಲ ಪ್ರಜೆಗಳು ರಾಮ ವೈಕುಂಠಕ್ಕೆ ಏರಿಸದಂತೆ ಅಲ್ಲಿವರೆಗೆ ಏರಲಿಕ್ಕೆ ಸಾಧ್ಯ ಇದೆ. ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮ ನ ವಿದ್ಯತೆ, ಮತ್ತೆ ಹುಟ್ಟಿಲ್ಲ, ಮುಕ್ತಿ ಅಲ್ಲಿವರೆಗೆ ವ್ಯಾಪ್ತಿ ಇದೆ ಈ ರಥವನ್ನು ಏರಿರ್ತಕ್ಕಂಥ ಭಗವಂತನ ದರ್ಶನ ಮಾಡೋದಕ್ಕೆ. ಹಾಗೆಯೇ ಸೀತಾಮಾತೆ ಇಳಿದು ಬರುವಂಥದ್ದು, ಲಕ್ಷ್ಮಿಯಾಗಿ ಇಳಿದು ಬರುವಂಥದ್ದು ಅಲ್ಲಿ ಕೂಡ ಹಾಗೆ ನಾವು ಹಾಗೆ ಭಾವಿಸ್ಬೇಕು. ಭಾವಿಸಿದಾಗ ಆಕೆ ನಿಜಕ್ಕೂ ನಮ್ಮ ಬದುಕಿಗೆ ಲಕ್ಷ್ಮಿಯಾಗಿ ಬದುಕಿ ಬರ್ತಾಳೆ. ಹೀಗೆ ರಾಮದೇವರು ಏರುವಂಥದ್ದು, ಸೀತೆ ಇಳಿದು ಬರುವಂಥದ್ದು. ಅವತಾರ ಸಮಯ ಸರಿಯಾಗಿ ವ್ಯತ್ಯಸ್ತ ಇದು. ರಾಮದೇವರು ಇಳಿದು ಬಂದಿದ್ದು ದಿವಿಯಿಂದ, ಬ್ರಹ್ಮಲೋಕದಿಂದ ದೇವದೂತನೊಬ್ಬ ಪಾಯಸವನ್ನು ತಂದು ಯಜ್ಞಾಗ್ನಿಯಲ್ಲಿ ಪ್ರಕಟವಾಗಿ ಅಲ್ಲಿಂದ ರಾಮದೇವರು ಉದ್ಭವ ಆಗಿರುವಂಥದ್ದು. ದಿವಿಯಿಂದ ಭೂಮಿಗೆ ಇಳಿದು ಬಂದವನು ರಾಮ. ಸೀತೆ ಹಾಗಲ್ಲ, ಭೂಮಿಯಿಂದ ಎದ್ದು ಬಂದವಳು. ಜನಕ ಯಜ್ಞಕ್ಕಾಗಿ ಭೂಮಿಯನ್ನು ಉಳುವಾಗ ನೇಗಿಲಿನ ರೇಖೆಯಲ್ಲಿ ಎದ್ದು ಬಂದವಳು. ಆದರೆ ಇಲ್ಲಿ ಸರಿಯಾಗಿ ವ್ಯತ್ಯಸ್ತಾರೆ. ಅಲ್ಲಿ ಎದ್ದು ಬಂದ ಸೀತೆಯಲ್ಲಿ ಇಳಿದು ಬರ್ತಾಳೆ, ಅಲ್ಲಿ ಇಳಿದು ಬಂದ ರಾಮ ಇಲ್ಲಿ ಆರೋಹಣ ಮಾಡ್ತಾನೆ, ಎದ್ದು ಬರ್ತಾನೆ. ಇಲ್ಲಿ ಅಂಥದ್ದೊಂದು ಈ ಪತಿ ಪತ್ನಿಯರು ನಮ್ಮ ಅನುಗ್ರಹದ ಸಲುವಾಗಿ ತಮ್ಮ ಪಾತ್ರಗಳನ್ನ ಬದಲಾಯಿಸ್ಕೊಳ್ತಕ್ಕಂಥ ಶುಭ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಕೂಡ ಇದ್ದೇವೆ. ಕಣ್ ತುಂಬಿಕೊಳ್ಳೋಣ, ರಥವೇರಿದ ರಾಮನನ್ನು ಕಣ್ ತುಂಬಿಕೊಳ್ಳೋಣ. ಹಾಗೆ ಯಾರು ಈ ರಥ ಯಾತ್ರೆಯಲ್ಲಿ ಭಾಗವಹಿಸ್ತಾರೋ ಅವರ ಜೀವನ ಯಾತ್ರೆ ಕೂಡ ಸುಗಮ ಆಗ್ತದೆ. ಯಾವ ಅಡೆತಡೆ ಇಲ್ಲದೆ ನಿರ್ವಿಘ್ನವಾಗಿ ಜೀವನ ಯಾತ್ರೆ ಮುಂದುವರಿಬೇಕು ಅಂದರೆ ಯಾತ್ರೆಯಲ್ಲಿ ಈ ತೇರು ಮುನ್ನಡೆದು ಸಾಗುವಾಗ
ನಾವು ಭಾಗಿಯಾಗಬೇಕು, ನಾವು ಎಳಿಬೇಕು. ಯಾಕೆಂದರೆ ನಮ್ಮ ಜೀವನದ ತೇರನ್ನು ಎಳೆಯುವುದು ರಾಮನೇ. ಅದು ಪ್ರತಿನಿತ್ಯ ಪ್ರತಿಕ್ಷಣ. ನಾವು ವರ್ಷಕ್ಕೆ ಒಂದು ಸರ್ತಿ ಈ ಒಂದು ಘಳಿಗೆ ನಾವು ಈ ತೇರನ್ನು ಎಳೆಯುವಂಥದ್ದು. ಇದರ ಅರ್ಥ ಏನು ಅಂದರೆ, ನೀನು ನಮ್ಮ ಬದುಕಿನ ತೇರನ್ನು ಯಾವಾಗಲೂ ಎಳಿಬೇಕು, ಅದನ್ನು ಮುಕ್ತಿಯ ಕಡೆಗೆ, ಸುಖದ ಕಡೆಗೆ ಎಳಿಬೇಕು ಎನ್ನುವ ಪ್ರಾರ್ಥನೆ ಜೊತೆಗೆ ಮಾಡಲಿಕ್ಕಿರುವಂಥದ್ದು. ಹಾಗೆ ಇದರಲ್ಲಿ ಪೂರ್ಣ ಭಕ್ತಿಯಲ್ಲಿ ಭಾಗವಹಿಸಿ, ಹಾಗೆ ಸ್ವರ್ಣವೃಷ್ಟಿ ಆಗುವಾಗ ಈಗ ಆ ಸಂದರ್ಭ ಇದೆ, ನೀವೆಲ್ಲ ಇದನ್ನು ರಥ ಏರಿದ ನೋಡೋ ಉತ್ಸುಕತೆ ನಿಮಗೆ ಎಷ್ಟಿದೆಯೋ, ಏನು ಬರ್ತದೆ ನಿಮ್ಮ ಬೆಳಿಗ್ಗೆ ಅಂತ ಆ ಉತ್ಸುಕತೆ ಕೂಡ ನಿಮಗೆ ತುಂಬ ಇದೆ ಅಂತ ನಮ್ಮ ಚೆನ್ನಾಗಿ ಬರಲು. ಆದರೆ ನಿಮ್ಮ ಮೇಲೆ ಬಂದು ಬಿದ್ದಿದ್ದನ್ನು ತೆಗೆದುಕೊಳ್ಳಿ, ನಾಣ್ಯವನ್ನು ಬಗ್ಗಬೇಡಿ. ಯಾವಾಗ ಬಗ್ಗಬಹುದು ಅಂದರೆ ಅದು ಮುಗಿದ ಮೇಲೆ, ಸ್ವರ್ಣವೃಷ್ಟಿ ಮುಗಿದ ಮೇಲೆ ನೀವು ಭೂಮಿಗೆ ಕೈ ಹಾಕ್ಬೋದು. ಅಲ್ಲಿ ತನಕ ನೀವು ತಲೆ ಬಗ್ಸೋ ಆಗಿಲ್ಲ, ನೀವು ಇದ್ದಾಗೆ ಇರಬೇಕು. ನಿಮ್ಮ ಮೇಲೆ ಯಾವ್ದು ಬಂದಿತ್ತು ಅದನ್ನು ತೆಗೆದುಕೊಳ್ಳಿ. ಮುಗಿಯುವವರೆಗೆ ನೀವು ಕಾಯಬೇಕು. ಅದು ಸ್ವರ್ಣವೃಷ್ಟಿ ಮುಗಿಯುವವರೆಗೆ ನೀವು ಕಾಯಬೇಕು. ಮುಗಿದ ಕೂಡಲೇ ಅವಕಾಶ ಇದೆ. ಸೀತೆ ಭೂಪುತ್ರಿಯ ಹೌದು, ಅಲ್ಲಿದ್ದು ಅದು ಭೂಮಿಯ ಬಂಗಾರ ನಿಮಗೆ ಸಿಗುವಂಥದ್ದು. ಅದನ್ನು ಕೂಡ ಪರಸ್ಪರ ತೊಂದರೆಯಾಗದಿರುವಂತೆ ಪಡೆದುಕೊಳ್ಳಿ. ನಾವು ಕಳೆದ ಬಾರಿ ಹೇಳಿದ್ವು, ಸಿಕ್ಕಿದವನಿಗೆ ಪುಣ್ಯ, ಸಿಕ್ಕದವನಿಗೆ ಮಹಾಪುಣ್ಯ ಅಂತ. ಯಾಕೆಂದ್ರೆ ನನಗೆ ಅವ್ರ ಮೇಲೆ ತುಂಬ ಕನಿಕರ ಬರ್ತದೆ. ರಾಮದೇವರಿಗೂ ಸಿದ್ಧಗೂ ಯಾರಿಗೆ ಸಿಗಲಿಲ್ಲ ಪಾಪ ಅಂತ ದೇವರಿಗೆ ಅನಿಸೋದ್ರಿಂದ ಅವರು ವಿಶೇಷ ಕೃಪೆಗೆ ಪಾತ್ರರಾಗ್ತಾರೆ. ಯಾರೂ ಬರಿಗೆಗೂ ಹೋಗೋದಿಲ್ಲ. ಒಂದೋ ನಿಮಗೆ ನಾಣ್ಯ ಸಿಗ್ತದೆ, ಇಲ್ಲೋ ದೇವರ ಧ್ವಜ ವಿಶೇಷವಾಗಿ ಸಿಗ್ತದೆ, ದೇವರ ಕನಿಕರ ವಿಶೇಷವಾಗಿ ಸಿಗ್ತದೆ. ಎಲ್ಲರೂ ಒಂದು ನಿಮಗೆ ಖಂಡಿತ ಸಿಗಲಿಕ್ಕಿಲ್ಲ. ಹಾಗಾಗಿ ಯಾವುದೇ ಆತುರ ಇಲ್ಲದೆ ಸಮಾಧಾನವಾಗಿ ದೇವರ ಪ್ರಸಾದವನ್ನು, ಲಕ್ಷ್ಮೀ ಪ್ರಸಾದವನ್ನು ಸ್ವೀಕಾರ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಜೀವನದಲ್ಲಿ ಆರೋಹಣವೇ, ಈ ರಥಾರೋಹಣವನ್ನು ನೋಡ್ತಾ ಇದ್ದೀರಲ್ವ, ಆರೋಹಣವೇ ಇರಲಿ ಯಾವಾಗಲೂ. ಮತ್ತು ನಿಮ್ಮ ಬದುಕಿನಲ್ಲಿ ಲಕ್ಷ್ಮಿಯ ವೃಷ್ಟಿ ಆಗಲಿ, ಲಕ್ಷ್ಮಿ ಹಿಡಿದು ಬರಲಿ ನಿಮ್ಮ ಬದುಕಿಗೆ. ಶುಭಾಶೀರ್ವಾದಗಳು. ಹರೇ ರಾಮ.